ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದ್ಬಿಟ್ಟು ಸನ್ ಟ್ಯಾನ್ ರಿಮೂವಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಯೂಟ್ಯೂಬಲ್ಲಿ ಫಸ್ಟ್ ಒಂದು 4 ಇಯರ್ಸಿಂದ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಅದು ಯೂಟ್ಯೂಬಲ್ಲೇ ನೋಡಿಬಿಟ್ಟು ನಾನು ಕಲಿತಿದ್ದು. ಅವಾಗಿಂದ ನಾನು ಅದನ್ನೇ ಯೂಸ್ ಮಾಡೋದು. ನನ್ನ ಸನ್ ಟ್ಯಾನ್ ಏನಾದರೂ ಹೋಗಬೇಕು ಅಂದರೆ ನಿಮಗೂ ಯಾಕೆ ಸಜೆಸ್ಟ್ ಮಾಡಬಾರ್ದು ಅನ್ನಿಸ್ತು. ಅದಕ್ಕೆ ಇವಾಗ ಮಾಡೋಣ ಬನ್ನಿ, ಟ್ರೈ ಮಾಡೋಣ ಬನ್ನಿ. ಮತ್ತು ಹೇಗಿತ್ತು ನೀವು ಟ್ರೈ ಮಾಡಿಬಿಟ್ಟು ನಿಮಗೂ ಹೇಗಿತ್ತು ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟಲ್ಲಿ ಹೇಳಿ ರಿವ್ಯೂನ, ಆಯಿತಾ? ನನಗಂತೂ ಯಾವಾಗಲೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬಟ್ ಸನ್ ಟ್ಯಾನ್ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಒಂದು 2-3 ಟೈಮ್ಸ್ ಬೇಕು. ಬಟ್ ಸ್ವಲ್ಪ ಇತ್ತಂದರೆ ಒಂದೇ ಟೈಮ್ ಸಾಕು, ಫುಲ್ಲು ರಿಮೂವ್ ಆಗಿಬಿಡುತ್ತೆ. ಮತ್ತು ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಇವಾಗ ಬನ್ನಿ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಬನ್ನಿ ತೋರಿಸ್ತೀನಿ ಏನು. ಫಸ್ಟು ಫೇಸ್ ಪ್ಯಾಕಿಗಿನ ಫೇಸ್ ಪ್ಯಾಕು ಮತ್ತು ಸ್ಕ್ರಬ್ಬಿಂಗು ಮತ್ತು ಫೇಸ್ ಪ್ಯಾಕ್ ಅಂತ ಇರುತ್ತೆ. ಫಸ್ಟು ಸ್ಕ್ರಬ್ಬಿಂಗ್ ಮಾಡ್ಕೊಳೋಣ. ಸ್ಕ್ರಬ್ಬಿಂಗ್ಗೆ ಏನೇನು ಬೇಕಂತ ನಾನೀಗ ತೋರಿಸ್ತೀನಿ ಬನ್ನಿ. ಇದಕ್ಕೆ ಸ್ವಲ್ಪ ಕಾಫಿ ಪೌಡರು, ಇದಕ್ಕೆ ಸ್ವಲ್ಪ ಫಸ್ಟು ಕಾಫಿ ಪೌಡರ್ ಹಾಕ್ಕೋಬೇಕು. ಆಮೇಲೆ ಶುಗರ್ ಹಾಕ್ಕೋಬೇಕು. ಎಲ್ಲನೂ ಹೋಮ್ ರೆಮಿಡಿನೇ, ಯಾವುದು ನಿಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಥರ ಯಾವುದೂ ಇಲ್ಲ. ಆಚೆ ತಗೊಳ್ಳೋಕ್ಕಿಂತ ಇದು ಎಷ್ಟೋ ಬೆಸ್ಟು ಮತ್ತು ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ನೆಕ್ಸ್ಟು ಆಲಿವ್ ಆಯಿಲ್ ಹಾಕೋಬೋದಂತೆ, ಕೊಬ್ಬರಿ ಎಣ್ಣೆನೂ ಹಾಕೋಬೋದಂತೆ. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ, ಆಲಿವ್ ಆಯಿಲ್ ಇಲ್ಲ. ಅದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೆ. ಇವಾಗ ಇದನ್ನ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಸೊ ಸ್ಕ್ರಬ್ ರೆಡಿ ಆಯಿತು. ಈಗ ಫಸ್ಟ್ ಇದನ್ನ ಸ್ಕ್ರಬ್ನ ಫಸ್ಟು ಯೂಸ್ ಮಾಡೋಣ ಬನ್ನಿ ಗೈಸ್. ಇದು ಫಸ್ಟು ಟವಲ್ ರೆಡಿ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಮೈಕೆಲ್ಲ ಇದೆಲ್ಲ, ಆಮೇಲೆ ಸುಮ್ಮನೆ ಮೈಕಿಗೆಲ್ಲ ಪ್ರಾಬ್ಲಮ್ ಆಗಿದ್ರೆ ಕಷ್ಟ. ಅದಕ್ಕೆ ಓಕೆ. ಕಾಣಿಸ್ತಿದ್ದೀನಾ? ಇವಾಗ ಫಸ್ಟು ಹಚ್ಕೊಳ್ಳೋಣ. ಗೈಸ್ ಬಾಯಿಗೆಲ್ಲ ಹೋಗ್ತೈತೆ ಶುಗರು. ಇದು ಆ್ಯಕ್ಚುಲಿ ನನಗಲ್ಲ, ಸನ್ ಟ್ಯಾನ್ ಪ್ರಿಪೇರ್ ಮಾಡೋಣ ಅಂತ ಹೋಗಿದ್ದು ಫ್ರಾನ್ಸಿಸ್ಗೆ. ಬಟ್ ನಾನು ನಿಮಗೆ ಟ್ರೈ ಮಾಡಿ ತೋರಿಸೋಣ ಅಂತ ಟ್ರೈ ಮಾಡಿ ತೋರಿಸ್ತಾ ಇರೋದು. ಅವನಿಗೆ ಸ್ವಲ್ಪ ಸನ್ ಟ್ಯಾನ್ ಜಾಸ್ತಿ ಆಗೈತೆ, ಅದಕ್ಕೆ ಇವಾಗ ಅವನಿಗೆ ಟ್ರೈ ಮಾಡಬೇಕು. ನಾನು 1 ಇಯರ್ ಆಯಿತು ಬಿಟ್ಬಿಟ್ಟಿದ್ದು, ಇಲ್ಲ ಅಂದರೆ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ನಾನು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಯಾವಾಗಲೂ ಇಬ್ಬರಿಗೆ ಯೂಸ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಬಟ್ ನಿಜವಾಗ್ಲೂ ಹೆವಿಯಾಗಿ ಬರುತ್ತೆ ರಿಸಲ್ಟ್. ಇದು ಸ್ಕ್ರಬ್ ಮಾಡ್ತಿರಲ್ಲ ಆಗ ಹೆವಿ ರಿಸಲ್ಟ್. ಇವಾಗ ಸ್ಕ್ರಬ್ ಮಾಡಿ ಫೇಸ್ ಮಾಡ್ತಿರಲ್ಲ ಆಗ ಚೆನ್ನಾಗಿರುತ್ತೆ ರಿಸಲ್ಟ್. ಆ್ಯಕ್ಚುಲಿ ಟ್ರೈ ಮಾಡಿ. ಓಪನ್ ಪೋರ್ಸಲ್ಲೆಲ್ಲ ಗಲೀಜು ಧೂಳು ಎಲ್ಲ ಕೂತಿರುತ್ತಲ್ಲ, ನೀವು ಯಾವುದಾದ್ರೂ ಬಟ್ಟೆ ಹಾಕ್ಕೊಂಡೇ ಕುತ್ಕೋಬೇಕು, ಇಲ್ಲ ಬಾತ್ರೂಮಲ್ಲಿ ನೀವು ಸ್ಕ್ರಬ್ ಯೂಸ್ ಮಾಡಬೇಕು. ನಂಗೆ ಫೋನೆಲ್ಲ ಅಲ್ಲಿ ಇಟ್ಕೊಂಡು ಇವಾಗ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲೆಲ್ಲಿ ಸನ್ ಟ್ಯಾನ್ ಆಗಿದೆಯೋ ಅಲ್ಲೆಲ್ಲ ಒಬ್ಬೊಬ್ರಿಗೆ ಇಲ್ಲಿ ಜಾಸ್ತಿ ಆಗುತ್ತೆ,
ಅಲ್ಲಿಗೆ ಹೀಗೆ 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 ಹೀಗೆ. ಸ್ವಲ್ಪ ಈವ್ನಿಂಗ್ ಆಗ್ತೈತೆ, ಅದಕ್ಕೆ ಸ್ವಲ್ಪ ಡಿಮ್ ಆಗೈತೆ, ಇಲ್ಲಾಂದ್ರೆ ಆಚೆ ಇದು ಮಾಡ್ತದೆ. ಮತ್ತೆ ನಮ್ಗೆ ಇಲ್ಲೂ ಈ ಸೈಡಲ್ಲಿ ಇಲ್ಲೂ ಆಗುತ್ತೆ. ಇಲ್ಲೂ ಆಗುತ್ತೆ. ಸಡನ್ ಆಗಿ ವಿಡಿಯೋ ಸ್ಟಾಪ್ ಆಗಿಬಿಡ್ತು. ನಿಮಗೆ ಎಲ್ಲೆಲ್ಲಾಗುತ್ತೆ ಗೈಸ್ ಸಂಟೆನೋ? ನನಗೆ ಇಲ್ಲಿ ಸ್ವಲ್ಪ ಆಗುತ್ತೆ, ಫ್ರಾನ್ಸಿಸ್ಗೂ ಅಷ್ಟೇ, ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಇಲ್ಲಿ ಸ್ವಲ್ಪ ಕುಪ್ಪಗಾಗ್ಬಿಡುತ್ತೆ. ಅದಕ್ಕೆ ಹಿಂಗೆ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಮತ್ತು ನಮ್ಮ ಫೇಸನ್ನು ಚೆನ್ನಾಗಿ ಮಸಾಜ್ ಆಗುತ್ತೆ. ಕತ್ತಿಗೆ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಕತ್ತಿಗೆ ಮಾಡಬೇಕಲ್ವ ನಾನು, ಕತ್ತಿಗೆ ಮಾಡ್ತೀರಾ? ಆಮೇಲೆ ಫೇಸ್ ಒಂದು ಕಲರು, ಇದು ಜಾಸ್ತಿ ಸಂಟೆನಾಗುತ್ತಲ್ಲ. ನಮ್ಮ ಬಟ್ಟೆ ಹೋಯ್ತು. ನಿಂತ್ಕೊಂಡು ಅಲ್ಲೇ ವಿಡಿಯೋ ಮಾಡೋಣ ಅಂದರೆ ನೋಡಿ ಈ ಥರ ಎಲ್ಲ ಚೆಲ್ಲುತ್ತೆ. ಚೆನ್ನಾಗಿ ಮಸಾಜ್ ಮಾಡಿಕೊಡಿ, ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಚೆನ್ನಾಗಿ ನೀರು ಕುಡೀರಿ. ಏನಾದರೂ ಈ ಥರ ಸಣ್ಣಗೆ ಹೋಗ್ತೀರಾ ಅಂದಾಗ ಸ್ವಲ್ಪ ಫಸ್ಟೇ ಹೋಗ್ಬಿಟ್ಟು ಬಿಸಿಲಿಗೆ ಹೋಗ್ಬಿಟ್ಟು ಆಮೇಲೆ ಜ್ಯೂಸ್ ಕುಡಿಯೋದಲ್ಲ, ಫಸ್ಟೇ. ನನಗೆ ತುಂಬ ಜನ ಕೇಳ್ತಾರೆ ಅದೇನು ಬಿಸಿಲಲ್ಲಿ ಸುತ್ತಾಡ್ತೀರಾ ಅಂತ. ಬಟ್ ನಾನು ಫಸ್ಟೇ ಪ್ರಿಪೇರ್ ಆಗಿಬಿಟ್ಟೆ ಹೋಗ್ಬಿಡ್ತೀನಿ. ಅಂದರೆ ಫಸ್ಟೇ ತಣ್ಣಗೇನಾದರೂ ಕುಡ್ಕೊಂಡು ಹೋದ್ರೆ ನಮ್ಗೆ ಅಷ್ಟು ಬಿಸಿಲು ತಾಗಲ್ಲ. ಬೇಕಾದ್ರೆ ಟ್ರೈ ಮಾಡಿ, ಜ್ಯೂಸು ಏನಾದರೂ ಒಂದು ತಣ್ಣಗೆ ಫಸ್ಟೇ ಕುಡ್ಕೊಂಡು ಹೋಗ್ಬಿಟ್ರೆ ಲೈಫ್ ನಿಮಗೆ ಒಂದು ಅಷ್ಟೊತ್ತು ಕೂಲಾಗಿರುತ್ತೆ. ಅದಾದ್ಮೇಲೆ ನೀವು ಮತ್ತೆ ಕುಡಿಬೇಕು ಏನಾದರೂ. ಆವಾಗ ನಿಮಗೆ ಬಿಸಿ ತಾಗೋದು ಗೊತ್ತಾಗಲ್ಲ, ಬಿಸಿ ತಾಗಲ್ಲ ಅಷ್ಟು. ಫುಲ್ಲು ಹೈಡ್ರೇಟಾಗಿ ಇರ್ತೀರಲ್ಲ, ಅಷ್ಟು ಗೊತ್ತಾಗಲ್ಲ. ಬಟ್ ನೀವೇನಾದರೂ ಬಿಸಿಲಿಗೆ ಹೋಗ್ಬಿಟ್ಟು ಆಮೇಲೆ ಕುಡಿತೀರಾ ಅಂದರೆ ಅದು ಎಲ್ಲ ಚೆನ್ನಾಗಿ ಹೀರ್ಕೊಂಬಿಟ್ಟಿರುತ್ತೆ ನಿಮ್ಮ ಮೈಯಲ್ಲಿರೋದೆಲ್ಲ. ಅದಕ್ಕೆ ಫಸ್ಟೇ ತಣ್ಣಗೆ ಏನಾದರೂ ಕುಡ್ಕೊಂಡು, ಇಲ್ಲ ಮನೇಲೇ ನೀರಿದ್ರೂ ಪರವಾಗಿಲ್ಲ, ತಣ್ಣಗೆ ಏನಾದರೂ ಇದ್ದರೆ ಅದನ್ನ ಕುಡ್ಕೊಂಡು ಹೋಗಿ. ನಿಜ ಇದನ್ನ ಟ್ರೈ ಮಾಡಿ. ಬಿಸಿಲಿಗೆ ಏನಾದರೂ ಹೋಗ್ತೀರಾ ಅಂದರೆ, ನಾನಿವಾಗೆಲ್ಲ ಜಾಸ್ತಿ ಹೋಗಲ್ಲ ಬಿಡಿ ಬಿಸಿಲಿಗೆ, ಬಟ್ ಫಸ್ಟ್ ಹೋಗ್ತಾ ಇದ್ದೆ ಹಂಗೆ ಮಾಡ್ತಾಯಿದ್ದೆ. ಬಟ್ ಅವನಿಗೆ ಫ್ರಾನ್ಸಿಸ್ಗೆ ಹೇಳಿದ್ರು ಕುಡಿತಾ ಇದ್ದಿಲ್ಲ, ಅವ್ನು ಬೇಗ ಟ್ಯಾನ್ ಆಗ್ತಾ ಇದ್ದ. ಬಟ್ ಈಗ ಜಾಸ್ತಿ ಬಿಸಿಲಿಗೆ ಹೋಗಲ್ಲ, ಬಟ್ ಆದ್ರೂ ಅವನು ಟ್ಯಾನ್ ಆಗ್ತಾ ಇದ್ದಾನೆ. ನಂದೇನು ಅಷ್ಟಿಲ್ಲ, ಬಟ್ ಏನೋ ಒಂದು ಕಡೆ ಟ್ಯಾನ್ ಆಗ್ತದೆ. ಇವೆಲ್ಲ ಇವಾಗ ಈವ್ನಿಂಗ್ ಟೈಮಲ್ಲೇ ಚೂಸ್ ಮಾಡ್ತೀರಿ. ತುಂಬ ಮಾಡ್ತೀರಿ ನೀವು, ಎಲ್ಲ ಕಡೆನೂ ಮಾಡ್ಕೋಬೋದು. ಕೈಗೆ, ನಾನು ಕೈಗೆ ಮಾಡಿ ತೋರಿಸ್ತಾ ಇದ್ದೆ, ಬಟ್ ಬೇಡ, ಯಾಕೆ ಫೇಸ್ಗೆ ತೋರಿಸೋಣ ಅಂತ ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಕೈಗೂ ಕೂಡ ಅಪ್ಲೈ ಮಾಡಿಬಿಟ್ಟು ಸರಿ. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡಾದ್ಮೇಲೆ ಫೇಸ್ ಪ್ಯಾಕು ಯೂಸ್ ಮಾಡ್ತೀನಿ. ಇಬ್ಬರಿಗೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಗೈಸ್, ಒಬ್ರಿಗೆ ಅಂದರೆ ಅಷ್ಟು ಬೇಡ ಅನಿಸುತ್ತೆ. ಇನ್ನೂ ಮಿಕ್ಕೈತೆ, ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಓಕೆ, ಇಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ, ತೋರಿಸ್ತೀನಿ, ಆಮೇಲೆ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತೀನಿ. ಓಕೆ ಮಾಡಿ, ಮತ್ತು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಅದೇ ಬೌಲ್ಗೆ ಅಕ್ಕಿ ಹಿಟ್ಟು, ಸ್ವಲ್ಪ ಕಾಫಿ ಪೌಡರು, ಇದು ಫೇಸ್ ಪ್ಯಾಕಿಗೆ ರೆಡಿ ಮಾಡ್ತಾ ಇರೋದು, ಸ್ವಲ್ಪ ಹನಿ,
ಸ್ವಲ್ಪ ಮೊಸರು ಸಾಕು. ಇದು ಒಬ್ಬಳಿಗೇನು ಜಾಸ್ತಿ ಆಗುತ್ತೇನೋ. ಇವಾಗ ಇಷ್ಟು ಓ ಮೈ ಗಾಡ್, ಇಷ್ಟು ಸಾಕು. ಇವಾಗ ಮಿಕ್ಸ್ ಮಾಡೋಣ ಗೈಸ್. ಈಗ ಫೇಸ್ ಪ್ಯಾಕ್ ಹಚ್ಕೊಬಿಡ್ತೀನಿ. ಫಸ್ಟ್ ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಚ್ಕೊಬಿಡಿ. ಆಮೇಲೆ ಮಿಕ್ಕಿದ್ರೆ ನಿಮಗೆ ಇನ್ನು ಎಲ್ಲ ಆ್ಯಡ್ ಮಾಡ್ಬೇಕನ್ಸುತ್ತೋ ಎಲ್ಲ ಆ್ಯಡ್ ಮಾಡಿ. ಫಸ್ಟ್ ಎಲ್ಲ ಕಡೆನೂ ಹಚ್ಕೊಬಿಡಿ. ಫೋನ್ದು ಶಾಡೋ ಕಾಣಿಸ್ತೈತಿ. ಈವ್ನಿಂಗ್ ಅಲ್ವಾ, ಸನ್ನಿ ಈ ಕಡೆ ಬಂದೈತೆ ಅದಕ್ಕೆ. ಸೀರಿ ಸ್ವಲ್ಪ ಬೆಳಕಿಗೆ ಹೋಗ್ಬಿಡ್ತೀನಿ ರೀ. ಇದು ಓಕೆನಾ? ಕಾಣಿಸ್ತಿದ್ದೀನ ನೀಟಾಗಿ? ಬೆಳಕಿಗೆ ಬರ್ಬೋದು ಗೈಸ್, ಎಲ್ಲ ನಮ್ಮೇ ನೋಡ್ತಾರೆ ಬಿಲ್ಡಿಂಗಲ್ಲಿ. ಗೈಸ್ 2 ದಿನ 1 ದಿನ ಬಿಟ್ಟು ಇದು ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ. ನೀವು ಟ್ರೈ ಮಾಡ್ಬಿಟ್ಟು ನಂಗೆ ಹೇಳಿ ಗೈಸ್. 1 ದಿನ ಬಿಟ್ಟು ನೆಕ್ಸ್ಟ್ ಡೇ ನಿಜವಾಗ್ಲೂ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಗೊತ್ತಾ. ನೀವು ಟ್ರೈ ಮಾಡಿ, ನೆಕ್ಸ್ಟಿಂದ ಇದನ್ನೇ ಟ್ರೈ ಮಾಡ್ತೀರಾ. ನಾನು ಆಲ್ಮೋಸ್ಟ್ 4-5 ಇಯರ್ಸಿಂದ ಟ್ರೈ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಬಿಸಿಲಲ್ಲಿ ತಿರುಗಾಡಿದ ತಕ್ಷಣ ಅವಾಗ ಯೂಸ್ ಮಾಡ್ತದೆ. ಇವಾಗ ಒಂದು ಸ್ವಲ್ಪ 1 ಇಯರಿಂದ ಏನು ಅಷ್ಟು ಬಿಸಿಲಲ್ಲಿ ಏನು ಅಷ್ಟು ಹೋಗ್ತಲ್ಲ, ಅದಕ್ಕೆ ಟ್ರೈ ಮಾಡೋದು ಬಿಟ್ಬಿಟ್ಟಿದ್ದೆ. ಗೈಸ್ ಇನ್ನೊಂದು ಫೇಸ್ ಪ್ಯಾಕ್ ಇದೆ, ಅದನ್ನು ಸೂಪರ್ ಪ್ಯಾಕು. ನಿಮಗೆ ಬೇಕಂದರೆ ಹೇಳಿ, ನಾನು ಹೇಳ್ತೀನಿ. ಓಕೆ, ಇದು ಮಾಡಿದಾಗಿಂದ ನನಗೆ ಪಿಂಪಲ್ಸ್ನೂ ಅಷ್ಟು ಬರಲ್ಲ. ಯಾವಾಗೋ ರೇರು ಬರಲ್ಲ. ನಾನು ಇವಾಗೆಲ್ಲ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಸ್ವಲ್ಪ ಬಿಟ್ಬಿಟ್ಟಿದ್ದೆ. ಅದಕ್ಕೆ ಇಲ್ಲೆಲ್ಲ ಓಪನ್ ಪೋರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾವೆ. ಫಸ್ಟ್ ನನಗೆ ಓಪನ್ ಪೋರ್ಸ್ ಎಲ್ಲ ಇದ್ದಿಲ್ಲ, ನೀಟಾಗಿ ಇರ್ತಾಯಿತ್ತು ಸ್ಕಿನ್ನು. ಅಲ್ಲಲ್ಲಿ ಪಿಂಪಲ್ ಆಗ್ತಾಯಿತ್ತು ಅಷ್ಟೇ. ಇವಾಗ ಅಲ್ಲಿ ಇಲ್ಲಿ ಆಗ್ತಾಯಿತ್ತು, ಫುಲ್ಲು ಪಿಂಪಲ್ಸ್ ಆ ಥರ ಎಲ್ಲ ಇರ್ತಾಯಿದ್ದಿಲ್ಲ ನನಗೆ. ಅಲ್ಲಲ್ಲಿ ಒಂದೊಂದು ಪಿಂಪಲ್ ಇರೋದು ನನಗೆ. ಬಟ್ ಸ್ಕಿನ್ ಕೇರ್ ಅಂತ ಸ್ಟಾರ್ಟ್ ಮಾಡಿದಾಗಿಂದ ಗೈಸ್, ಅದಕ್ಕೆ ಹೇಳ್ತಾರೆ ಎಲ್ಲ ಸ್ಕಿನ್ ಕೇರ್ ಟ್ರೈ ಮಾಡಿ ಅಂತ. ಬಟ್ ಜಾಸ್ತಿ ನೀವು ಆಚೆಗಿನ ಹೋಮ್ ಮೇಡ್ದು ಜಾಸ್ತಿ ಟ್ರೈ ಮಾಡಿ. ಆಚೆದೂ ನನ್ನ ಹತ್ರ ಇದೆ ಒಳ್ಳೆ ಫೇಸ್ ಪ್ಯಾಕ್ಸು, ಅದನ್ನೂ ಬೇಕಾದರೆ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಏನು ಒಂದು 100-200 ಮುಗಿಯುತ್ತೆ ನೋಡಿ. ನಿಮ್ಮ ಜೊತೆಗೆ ನಿಮ್ಗೆ ಹೇಳ್ತಾ ನಾನು ಟ್ರೈ ಮಾಡ್ಬೋದು. ಬ್ರೌನಿ ನಾನು. ಓಕೆ ಗೈಸ್, ಇವಾಗ ಒಂದು 10-15 ಮಿನಿಟ್ಸ್ ಆದರೆ 30 ಮಿನಿಟ್ಸು ಬಿಡ್ತೀನಿ, ನಿಮ್ಮ ಇಷ್ಟ. ಒಂದು 30 ಮಿನಿಟ್ಸ್ ಒಳಗೆ ಫೇಸ್ ವಾಶ್ ಮಾಡಿ. ಬಟ್ ನನಗಾಗೋಷ್ಟು ಹೊತ್ತು ಬಿಡ್ತೀನಿ, ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಎಲ್ಲ ಫೇಸ್ ಇದಾಗಿ ಚೆನ್ನಾಗಿ ಇದು ಮಾಡಲಿ. ನನಗೆ ಓಪನ್ ಪೋರ್ಸ್ ಒಂದು ಹೋದರೆ ಸಾಕು ಅನ್ನಿಸ್ಬಿಟ್ಟೈತೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ರೀ. ಗೈಸ್ ಫೇಸ್ ಫುಲ್ಲು ಡ್ರೈ ಆಗೈತೆ ನೋಡಿ, ಫುಲ್ ಡ್ರೈ ಆಗೈತೆ. ನಾನು ಆಲ್ಮೋಸ್ಟು ಒಂದು 20 ಮಿನಿಟ್ಸ್ ಬಿಟ್ಟಿದ್ದೀನಿ. ಈಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರೋಣ. ಹೋಗಿ ಹೀಗಿರುತ್ತೆ ಅಂತ ತೋರಿಸ್ತೀನಿ. ಬಟ್ ಹೇಳಿದ್ದೀನಿ ಗೈಸ್, ಇವತ್ತಿಗಿನ ನಾಳೆಗೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಆಯಿತಾ? ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನಾನು ಇವಾಗ ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಗೈಸ್. ಆಯಿತು, ಬಟ್ ಇವತ್ತು ಗ್ಲೋ ಬಂದಿದೆ ಗೈಸ್. ಬಟ್ ನಾಳೆ ಚೆನ್ನಾಗಿರುತ್ತೆ. ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಕಮೆಂಟ್ ಮಾಡಿ. ಮತ್ತು ಪ್ಯಾಕ್ನ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಸಣ್ಣ ಆಗಿದ್ರೆ ಪ್ಯಾಕ್ ಟ್ರೈ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್.